ಸರ್ ಇದು ವರ್ಕೌಟ್ ಆಗುತ್ತೆ ಅಂತೀರಾ ನೀವು? ನಾಯಿಗಳಿಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಆಹಾರ ತಿಂಡಿ ಕೊಡಬಾರ್ದು ಅನ್ನೋದು ವರ್ಕೌಟ್ ಆಗುತ್ತೆ ಅಂತೀರಾ? ಅದು ಆಗಲ್ಲ ಸರ್. ಹೆಂಗೆ ಇವಾಗ ನೋಡಿ, ನಾಯಿ ಇರೋದೇ ಸಾರ್ವಜನಿಕ ಸ್ಥಳಗಳಲ್ಲಿ. ಇವಾಗ ಅದಕ್ಕೆ ನಾಯಿಗೆ ಊಟ ಹಾಕ್ಲಿಲ್ಲ, ಅದೇ ನಾನು ಗ್ರೂಪಲ್ಲಿ ಹೇಳಿದ್ದೇನೆ, PC Act 1960 ಸೆಕ್ಷನ್ 11 ಅಡಿಯಲ್ಲಿ ಅಫೆನ್ಸ್ ಆಗುತ್ತೆ. ಇವಾಗ ಕಾನೂನು ಅಡಿಯಲ್ಲಿರೋದು ಪಬ್ಲಿಕ್ ಹಾಕಿ ಅಂತ ಹೇಳಿಲ್ಲ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನು, ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನು, ಲೋಕಲ್ ಅಥಾರಿಟಿ ಹಾಕ್ಬೇಕಂತೇಳಿ. ಇವಾಗ ನಾನೇ ಹೋಗ್ಬಿಟ್ಟು ಅಲ್ಲಿ ಅಸೋಸಿಯೇಷನ್ ಇದೆ ಅವ್ರು ಊಟ ಹಾಕಿಲ್ಲ ಅಂದ್ರೆ ನಾನು ಬೇಕಾದ್ರೆ ಕೇಸ್ ಫೈಲ್ ಮಾಡ್ಬೋದು ಅವ್ರ ಮೇಲೆ. ಕರೆಕ್ಟ್, ಯಾಕಂದ್ರೆ ಸ್ಟ್ಯಾಚ್ಯೂಟ್ ಅಲ್ಲಿ ಇದೆ. ಸರ್ ಊಟ ಹಾಕಕ್ ಸಾರ್ವಜನಿಕರು ಧೈರ್ಯನೇ ಮಾಡಲ್ಲ ಇನ್ನು ಮುಂದೆ. ಈಗ ನಾಯಿಗಳ ಜವಾಬ್ದಾರಿ ಯಾರ್ದು? ನಾಯಿ ಊಟ ಹಾಕಕ್ ಹೋದ್ರೆ ನಮ್ಗೆ ಕಚ್ಚುತ್ತೇನೋ ಭಯದ ವಾತಾವರಣದಲ್ಲಿ ಬದುಕತಕ್ಕಂತ ಸ್ಥಿತಿ ನಿರ್ಮಾಣ ಆದಾಗ ಸಾರ್ವಜನಿಕರು ಯಾರು ಊಟ ಹಾಕಲ್ಲ. ಸರ್, ಸಾರ್ವಜನಿಕರು ಈಗ ಮನೆಯಲ್ಲಿ ಊಟ ಹಾಕಿದ್ರೆ ಸಮ ಪ್ರಮಾಣದಲ್ಲಿ ಅದಕ್ಕೆ ಉಪ್ಪು ಖಾರ ಜಾಸ್ತಿ ಇರಂಗಿಲ್ಲ, ಅದಕ್ಕೆ ತನ್ನದೇ ಆದಂತಹ ಚರ್ಮ ರೋಗ, ಆ ರೋಗ, ಈ ರೋಗ ಎಲ್ಲ ಬರ್ಬಿಡುತ್ತೆ. ಅದಕ್ಕೂ ಏನ್ ಗೊತ್ತಾ, ಮನುಷ್ಯನಿಗೆ ತಿನ್ನುವಷ್ಟೇ ಪ್ರಮಾಣದಲ್ಲಿ ಉಪ್ಪು ಖಾರ ಎಲ್ಲ ಅದಕ್ಕೆ ಜಾಸ್ತಿ ಇರಂಗಿಲ್ಲ. ಅದಕ್ಕೆ ಅದು ಸೆನ್ಸಿಟಿವ್ ಆದ್ರಿಂದ ಎಲ್ಲವೂ ಸಮ ಪ್ರಮಾಣದಲ್ಲಿ ಉಪ್ಪು ಖಾರ ಹುಳಿ ಅದೆಲ್ಲ ಸಮ ಪ್ರಮಾಣದಲ್ಲಿ ಇದನ್ನ ನಾಯಿಗಳಿಗೆ ಹಾಕ್ಬೇಕಾಗತ್ತೆ. ಅದನ್ನ ಸರ್ಕಾರದ ವತಿಯಿಂದನೇ ಈ ಆಹಾರದ ವ್ಯವಸ್ಥೆಯನ್ನ, ಊಟದ ವ್ಯವಸ್ಥೆಯನ್ನ ಮಾಡಿದ್ರೆ ಬಹಳ ಒಳ್ಳೆಯದು. ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ. ಸಾರ್ವಜನಿಕ ವಲಯದಲ್ಲಿ ನಿಗದಿತವಾದ ಸ್ಥಳವನ್ನ ಗುರುತಿಸಿ ಆ ಸ್ಥಳದಲ್ಲಿ ಆಗ್ತಕ್ಕಂಥದ್ದು, ಮತ್ತೆ ಆ ಸ್ಥಳವನ್ನ ಸ್ವಚ್ಛತೆ, ಪರಿಸರದ ದೃಷ್ಟಿಯಿಂದ ಆ ಸ್ಥಳವನ್ನ ಸ್ವಚ್ಛತೆ ಕಾರ್ಯವನ್ನು BBMP ಅವರೇ ಮಾಡತಾರ ಒಂದು ಯೋಜನೆಯನ್ನ ಕೈಗೊಂಡು ಮಾಡೋದು ಬಹಳ ಒಳ್ಳೆಯದು. ಸರ್, ಈಗ ಅಧಿಕಾರಿಗಳ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ. ಯಾಕೆ ಅಂತ ಅಂದ್ರೆ ಒಂದ್ ಕಡೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದ್ರು ಕೂಡ ಈ ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆ ಮಾಡಿ ಮೊದಲಿನಿಂದಲೂ ಕೂಡ ಅಂತ ಹೇಳಿದ್ರು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಸರಿಯಾಗಿ ಆಗಿಲ್ಲ. ಆಗಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ರಾತ್ರಿ 12 ಗಂಟೆ ಮೇಲೆ ಓಡಾಡೋದಕ್ಕಾಗಲ್ಲ ಸರ್. ಒಂದು ಏರಿಯಾನ ಹೇಳೋಣ, ಒಂದು ಏರಿಯಾದಲ್ಲಿ ಸುಮ್ಮನೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಹೊರಟ್ರೆ ಎಲ್ಲ ನಾಯಿಗಳು ನಿಂತ್ಕೊಂಡು, ಒಂದು ಏರಿಯಾದಲ್ಲಿ ರಾತ್ರಿ ಹೊತ್ತು 12 ಗಂಟೆ 11 ಗಂಟೆ ಅಥವಾ ಟೈಮ್ ಮೀರಿ ಏನಾದ್ರು ಓಡಾಡಿದ್ದೆ ಕಂಡು ಬಂದ್ರೆ ನಾಯಿಗಳು ಅದು ಎಲ್ಲಿರ್ತಾವೋ ಗೊತ್ತಿಲ್ಲ, ಆ ಮನುಷ್ಯನ ಆ ವಾಸನೆಯನ್ನ ಕಂಡು ಇಡೀ ಆ ಬೀದಿ ಉದ್ದಕ್ಕೂ ಸುಮಾರು 500 ಮೀಟರ್ ಉದ್ದಕ್ಕೂ ಕೂಡ ಆ ಒಂದು ಆಲಾಪನೆಯನ್ನ ಶುರು ಮಾಡ್ತದೆ. ಅಂದ್ರೆ ಅದನ್ನು ನೋಡಿದ್ರೆ ಭಯದ ವಾತಾವರಣ ಖಂಡಿತ ಸೃಷ್ಟಿಯಾಗುತ್ತೆ. ಇದನ್ನೆಲ್ಲವನ್ನ ನೋಡಿದ್ರೆ ನಾಯಿಗಳನ್ನ ಒಂದು ಕಡೆ ಇಟ್ಟು ಸರ್ಕಾರ ಇದರ ಜವಾಬ್ದಾರಿಯನ್ನ ತಗೊಂಡು ಸೆಟ್ಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವ ಹಾಗೆ ಒಂದು ಸ್ಥಳವನ್ನ ನಿಗದಿ ಮಾಡಿ ಅಲ್ಲಿ ಅದನ್ನ ನಾಯಿಗಳನ್ನ ಸಾಕೋದ್ರ ಮುಖಾಂತರ ಸರ್ಕಾರದ ವತಿಯಿಂದನೇ ಊಟದ ವ್ಯವಸ್ಥೆಯನ್ನು ನಾಯಿಗಳಿಗೆ ಮಾಡೋದು ಬಹಳ ಒಳ್ಳೆಯ ವ್ಯವಸ್ಥೆ. ಮೊದಲು ಒಂದು ಕುಟುಂಬದಿಂದ ಒಬ್ಬ ವ್ಯಕ್ತಿ ಹೊರಗಡೆ ದುಡಿಲಿಕ್ಕೆ ಅಥವಾ ಹೊರಗಡೆ ಹೋದಾಗ ಹೇಳ್ತಿದ್ದು ಮನೆ ಕುಟುಂಬದವರು ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಈಗ ನಾಯಿಗಳಿಲ್ಲ ಎಚ್ಚರಿಕೆ. ಪ್ರತಿ ಕುಟುಂಬದಲ್ಲೂ ಕೂಡ ನಾಯಿದೆ ಎಚ್ಚರಿಕೆ ಅನ್ನೋದೊಂದು ಸಂದೇಶನ ಸಾರ್ತಾ ಇದೆ. ಯಾಕಂದ್ರೆ ಅಷ್ಟು ಒಂದು ಭೀಕರವಾದ ದಾಳಿ ಇವತ್ತು ಎಲ್ಲರ ಮೇಲೆ ಮಾಡ್ತಾ ಇದೆ. ಅಂದ್ರೆ ಅದೇನಾಯ್ತು ಅಂತ ಗೊತ್ತಾಗ್ತಿಲ್ಲ. ಈ ಒಂದು ಕಲಿಯುಗ ಎಲ್ಲ ಯಾವ ರೀತಿ ಟರ್ನ್ ಆಗಿದೆ ಅನ್ನೋದು ಈ ನಾಯಿಗಳಿಂದ ಕೂಡ ನೋಡ್ಬೇಕು. ಈಗ ನಾವು ನೋಡಿರ್ಬೋದು, ಹಾಲನ್ನು ಕೊಡ್ತಕ್ಕಂಥ ಗೋಮಾತೆಯನ್ನೇ ನಾವು ಒಂದು ಗೋಶಾಲೆಗಳ ಮುಖಾಂತರ ಒಂದು ಪಾಪ ಅದಕ್ಕೊಂದು ವ್ಯವಸ್ಥಿತವಾಗಿ ಮಾಡೋ ರೀತಿ ಈಗ ಮಾಡಿದೆ, ಆಗಿಂದ ನಡ್ಕೊಂಡ್ ಬಂದಿದೆ. ಆದರೆ ಈ ತರ ಈ ಒಂದು ನಾಯಿಗಳಿಗೆ ಯಾಕೆ ಅದೇ ರೀತಿ ಒಂದು ಈಗ ನೋಡ್ಬೋದು ಬಹಳಷ್ಟು ಜಾಗಗಳಿದೆ. ಅಂದ್ರೆ ಬೆಂಗಳೂರು ಹೊರತುಪಡಿಸಿ ಅನೇಕ ಜಾಗಗಳಲ್ಲಿ ಈ ಒಂದು ಸುಪ್ರೀಂ ಮಾನ್ಯ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಆದೇಶ ನೀಡಿರೋದ್ರಲ್ಲಿ ಸ್ವಲ್ಪ ಮಾರ್ಪಾಟ್ ಮಾಡಿ ಅದಕ್ಕೆ ಹೊರಗಡೆ ಎಲ್ಲಾದ್ರೂ ಸಾಕುವಂತ ವ್ಯವಸ್ಥೆ. ಯಾಕಂದ್ರೆ ಪ್ರಾಣಿ ಪ್ರಿಯರು ಕೂಡ ಇದು ತೊಂದರೆ ಆಗಬಾರ್ದು, ಬದುಕ್ತಕ್ಕಂಥ ಸಾರ್ವಜನಿಕರು ಕೂಡ ತೊಂದರೆ ಕೊಡಬಾರ್ದು ಅನ್ನೋದಾದ್ರೆ ಸಾಕು ಪ್ರಾಣಿಗಳನ್ನ ಮನೆಯವರು ಸಾಕೊಂಡು ಅದರಲ್ಲಿ ಯಾವುದೇ ರೀತಿ ಅಭ್ಯಂತರ ತರೋದು. ಯಾಕಂದ್ರೆ ಅವ್ರ ಹಿಡಿತದಲ್ಲಿ ಇರ್ತದೆ, ಒಂದು ಚೈನು ಏನಾದ್ರು ಒಂದು ಹಾಕೊಂಡು ವಾಕಿಂಗೋ ಎಲ್ಲಾದ್ರೂ ಕರ್ಕೊಂಡು ಹೋದಾಗ ಅವ್ರ ಹಿಡಿತದಲ್ಲಿ ಅದಿರುತ್ತೆ. ಅಷ್ಟು ಅದು ದಾಳಿ ಮಾಡಲ್ಲ, ಎಲ್ಲೋ ಒಂದೆರಡು ದಾಳಿ ಕೂಡ ಮಾಡೋದು ನಾವು ನೋಡಿದೀವಿ. ಆ ರೀತಿ ಆದ್ರೂ ಕೂಡ ಸಾಕಿರೋ ನಾಯಿ ಕೂಡ ಈ ಪಾರ್ಕ್ ನಲ್ಲಿ ವಾಕಿಂಗ್ ಮಾಡುವಾಗ ಆ ತರ ಎಲ್ಲ ದಾಳಿ ಮಾಡೋದು ನೋಡಿ. ಆದ್ರೆ ಅತಿ ಹೆಚ್ಚು ಆ ತರ ದಾಳಿ ಆಗಲ್ಲ. ಈ ಯಾವಾಗ ಬೀದಿ ನಾಯಿಗಳಿಗೆ ಕಡಿವಾಣ ಇಲ್ಲ, ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಒಂದು ಏನು ಹೇಳಿಕೆ ಕೊಡಲ್ಲ, ನಮ್ಮ ಹಿಡಿತದಲ್ಲಿ ಇಲ್ಲ ಅಂದಾಗ ಅದು ಸ್ವಇಚ್ಛೆಯಿಂದ ಹೆಂಗ್ ಬೇಕಾದ್ರೂ ಎರಗ್ತಕ್ಕಂಥ ಒಂದು ಪ್ರಮೇಯ ಅದಕ್ಕೆ ಒದಗಿ ಬಂದಿದೆ. ಹಾಗಾಗಿ ಅದು ಆ ರೀತಿ ಮಾಡುತ್ತೆ. ನಾವು ಮತ್ತೊಮ್ಮೆ ಸರ್ವೋಚ್ಚ ನ್ಯಾಯಾಲಯ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಾಧ್ಯಮದ ಮುಖಾಂತರ ಏನು ಇದೊಂದು ತೀರ್ಪು ನೀಡಿದೆ ಅದರಲ್ಲಿ ಕೆಲವು ಮಾರ್ಪಾಟುಗಳನ್ನ ಮಾಡಿ ಒಂದು ಅದಕ್ಕೆ ಶೆಡ್ಗಳನ್ನ ನಿರ್ಮಾಣ, ಅಂದ್ರೆ ಹೊರವಲಯ, ಈಗ ಬೆಂಗಳೂರಿಂದ ಹೊರಗಡೆ ಇರ್ಬೋದು ಅಂತ ಕಡೆ ಅದನ್ನ ಸಾಕಿ ಅದರ ಜೀವಂತವಾಗಿರ್ಲಿ, ಯಾವುದೇ ರೀತಿ ಕೊಲ್ತಕ್ಕಂಥ ಹಕ್ಕು ಯಾರಿಗೂ ಕೂಡ ಇಲ್ಲ. ಹಾಗೆ ಮಾಡ್ಲಿ ಅಂತ ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ತೀವಿ ಸರ್. ಬಟ್ ಅದು ಸಮಸ್ಯೆ ಅಲ್ವಾ ಸರ್? ಈಗ ಶ್ವಾನಪ್ರಿಯರು ಹೇಳ್ತಾ ಇರೋದೇ ಅದು. ಮೊದಲು ಸುಪ್ರೀಂ ಕೋರ್ಟ್ ತೀರ್ಪು ಬಂದಂತಹ ಸಂದರ್ಭದಲ್ಲಿ ಈ ನಾಯಿಗಳನ್ನ ಆದಷ್ಟು ಒಂದ್ ಕಡೆ ಶೆಡ್ ಮಾಡಿ ಅಲ್ಲಿ ಇಡೀ ನಾಯಿಗಳನ್ನ ಅನ್ನೋ ನಿಟ್ಟಿನಲ್ಲಿ ಹೇಳಿತ್ತು. ಅದಕ್ಕೆ ಶ್ವಾನಪ್ರಿಯರು ಹೇಳ್ತಾರೆ ಸರ್, ಶ್ವಾನಪ್ರಿಯರಲ್ಲ ಸರ್, ಇದು ಕಾನೂನಲ್ಲೇ ಇಲ್ಲ, ಕಾನೂನನ್ನ ಇಲ್ಲ ಅವ್ರು ಹೇಳ್ತಾ ಇರೋದು. ಜೊತೆಗೆ ಅವ್ರಿಗೆ ಅವುಗಳಿಗೆ ಚಿತ್ರ ಹಿಂಸೆ ಆಗುತ್ತೆ, ಸ್ವತಂತ್ರನೇ ಕೆತ್ಕೊಂಡಂಗೆ ಆಗ್ಬಿಡುತ್ತೆ ನಾಯಿಗಳದ್ದು ಅನ್ನೋ ನಿಟ್ಟಿನಲ್ಲಿ ವಾದ. ಈ ಮನುಷ್ಯನ ಪ್ರಾಣನೇ ಹೋಗುತ್ತಲ್ಲ ಸರ್.
ಸೊ ಅದು ಸಾರ್ವಜನಿಕರ ವಾದ. ಈಗ ಒಂದು ಕಡೆ ನಾಯಿಗಳ ಬಗ್ಗೆನೇ ನಾವು ಆಲೋಚನೆ ಮಾಡಿದಾಗ ಟೂ ವೇನಲ್ಲಿ ಹೋಗ್ಬೇಕು. ಎರಡು ಕಡೆ ಈಗ ರಸ್ತೆಯಲ್ಲಿ ರಸ್ತೆ ಅಪಘಾತಗಳು ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆಲ್ಟರ್ನೇಟ್ ದಾರಿಗಳನ್ನು ಮಾಡಿರೋದು 1 ವೇ 2 ವೇ ಅಂತ ಹೇಳಿ. ಇದನ್ನ ಏನ್ ಮಾಡಬೇಕಾಗಿದೆ, ಈಗ ಮನುಷ್ಯನಿಗೆ ನಾಯಿಗಳು ದಾಳಿ ಮಾಡ್ತಾ ಇರೋದ್ರಿಂದ ಈಗ ಸಾಕಷ್ಟು ಸಾರ್ವಜನಿಕರ ಬಗ್ಗೆ ಹಿತಚಿಂತನೆ ಇವತ್ತು ರಾಜ್ಯ ಅಲ್ಲ ದೇಶದಾದ್ಯಂತ ಬರ್ತಾ ಇರತಕ್ಕಂಥ ವಿಚಾರಗಳು. ಇದರಲ್ಲಿ ಸಾರ್ವಜನಿಕರ ಹಿತದೃಷ್ಟಿನೂ ಮುಖ್ಯ, ಹಾಗೆ ಪ್ರಾಣಿಗಳು ಕೂಡ ಅವರ ಪ್ರಾಣಿಗಳ ಹಿತದೃಷ್ಟಿನೂ ಬಹಳ ಮುಖ್ಯ. ಇದರ ಎಲ್ಲ ಬಗ್ಗೆಯೂ ಸರ್ವೋಚ್ಚ ನ್ಯಾಯಾಲಯ ಸಮ ಪ್ರಮಾಣದಲ್ಲಿ ಇದಕ್ಕೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿರ್ಬೋದು, ಈ ನಾಯಿಗಳ ವೈದ್ಯಾಧಿಕಾರಿ ಇದ್ದಾರೆ, ಇದಕ್ಕೆ ತಜ್ಞರಿದ್ದಾರೆ, ಇವರೆಲ್ಲರನ್ನ ಸಮರ್ಪಕವಾಗಿ ಆಲೋಚನೆ ಮಾಡಿ ಇದಕ್ಕೆ ಸಭೆ ಸಮಾರಂಭಗಳನ್ನು ಮಾಡೋದ್ರಿಂದ ತೀರ್ಮಾನ ತಗೊಳ್ಳೋದ್ರಿಂದ ಇದು ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸಬಹುದು. ಎಸ್ ಸರ್. ಅರುಣ್ ಪ್ರಸಾದ್ ಸರ್, ನೀವು ಸಾರ್ವಜನಿಕರಿಗೆ ನಮ್ಮ ಮುಖೇನ ಹೇಳ್ಬೋದು, ಗ್ಯಾರಂಟಿ ನ್ಯೂಸ್ನ ಮುಖೇನ, ಈಗ ಸಾರ್ವಜನಿಕವಾಗಿ ಸಾರ್ವಜನಿಕರು ಇರುವಂಥ ಪ್ರದೇಶದಲ್ಲಿ ಊಟ ತಿಂಡಿ ಹಾಕುವ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಯಾವ ರೀತಿಯಾಗಿ ನಾಯಿಗಳಿಗೆ ಊಟ ಹಾಕಬಹುದು ಸಾರ್ವಜನಿಕರು, ಬೀದಿ ನಾಯಿಗಳಿಗೆ, ಅದ್ರ ಬಗ್ಗೆ ನೀವು ಹೇಳ್ಬೋದು ನೋಡಿ. ಒಂದು ಅದೇ ನಾನು ಹೇಳಿದ್ನಲ್ಲ, ಯಾವ ರೀತಿಯಾಗಿ ಮತ್ತೆ ಎಲ್ಲ ಹಾಕ್ಬೋದು ಅದನ್ನು ಹೇಳ್ಬಿಡಿ. ನೋಡಿ, ನಾಯಿಗಳಿಗೆ ಊಟ ಹಾಕಲೇಬೇಕಾಗುತ್ತೆ. ಹೌದು, ಯಾಕಂದರೆ ಅದು ನಾಯಿ ಸತ್ತೋದ ಅಂದರೆ ಊಟ ಇಲ್ಲದೆ ನಾಳೆ ದಿನ ಆಕೆ ಸರ್ಕಾರನೇ ಅದಕ್ಕೆ ಜವಾಬ್ದಾರಿ ಆಗುತ್ತೆ. ಹೌದು. ಯಾಕಂದರೆ ಒಂದು ಟೈಮಲ್ಲಿ ನಾಯಿಗಳಿಗೆ ಎಲ್ಲ ಕಸದ ತೊಟ್ಟಿಯಲ್ಲಿ ಅನ್ನ ಸಿಗ್ತಾಯಿತ್ತು. ಇವಾಗ ಸೇಮ್ ಮನೆಯಿಂದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಇದಾಗಿದೆ. ಸೊ ಇದು ಏನಂದರೆ, ನೀವು ಪಬ್ಲಿಕ್ ಜಾಗದಲ್ಲಿ ಪಬ್ಲಿಕ್ ಅವ್ರು ಯಾರು ಬೇಕಾದ್ರೂ ಊಟ ಹಾಕ್ಬೋದು, ಅದನ್ನು ಸುಪ್ರೀಂ ಕೋರ್ಟ್ ಅವ್ರು ಕಿತ್ಕೊಳ್ಳುವಂಥ ಹಕ್ಕಿಲ್ಲ ಅವ್ರಿಗೆ. ನಾವು ಇದೇ ಹೇಳಿದ್ವಿ. ನೆಕ್ಸ್ಟ್ ನಾವು ಇದು ಚಾಲೆಂಜ್ ಮಾಡ್ತಾ ಇದ್ವಿ ಸುಪ್ರೀಂ ಕೋರ್ಟಲ್ಲಿ, ಹೆಂಗೆ ನೀವು ಹಾಕ್ಬಾರ್ದು ಅಂತ ಹೇಳ್ತಾರೆ. ಮತ್ತು ನಾಯಿ ಯಾರು ಹಾಕ್ತಾರೆ ಇದರಲ್ಲಿ ನೋಡಿ, ಹಾಕ್ಬಾರ್ದು ಅಂತ ಹೇಳಿದ್ದಾರೆ. ಆಯ್ತಪ್ಪ, ಹಾಕಲ್ಲ ನಾವು, ಯಾಕೆ ನಾಯಿ ಸತ್ತೋದ್ರೆ ಯಾರು ಜವಾಬ್ದಾರಿ? ಕರೆಕ್ಟ್, ಸರ್ಕಾರದ್ದೇ ಆಗುತ್ತೆ. ಆಯ್ತು, ABC ರೂಲ್ಸ್. ಸರ್, ನಾಯಿ ಸತ್ತೋದ್ರೆ ಸರ್ಕಾರ ತಲೆ ಕೆಡಿಸ್ಕೊಳ್ಳುತ್ತೆ ಅನ್ಕೊಂಡಿದ್ದೀರಾ ನೀವು? ಸರ್, ಮನುಷ್ಯ ಸತ್ರೇನೆ ಇಲ್ಲಿ ನೋಡೋ ಗತಿ ಇಲ್ಲ. ಇವಾಗ ಅದು ಅವರು ಬರೆಯೋದಕ್ಕಿಂತ ಮುಂಚೆ ಓಕೆ ರೂಲ್ 20 ABC ರೂಲ್ಸ್ ನೋಡ್ರಿ. ಅದರಲ್ಲಿ ಏನು ಹೇಳಿದೆ, ಓಕೆ ಕ್ಲೀನಾಗಿದೆ. ಏನು ಓಕೆ ಅಲ್ಲಿ ನಾಯಿಗಳಿಗೆ ಆಹಾರ ಹಾಕ್ಬೇಕಂತೇಳಿ. ಮತ್ತು ಏನಾದ್ರು ಸಮಸ್ಯೆ ಆದಾಗ ರೂಲ್ 20 ಸಬ್ ರೂಲ್ 2 ಬರುತ್ತೆ. ಅಂದರೆ ಫೀಡಿಂಗ್ ಸ್ಪಾಟ್ಸ್ ಎಲ್ಲ ಮಾಡಿ ಅಂದೆ. ಅದಕ್ಕಿಂತ ಮುಂಚೆ 2015 ಅನಿಮಲ್ ವೆಲ್ಫೇರ್ ಬೋರ್ಡ್ ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ಎಲ್ಲೆಲ್ಲ ಹಾಕ್ಬೇಕಂದ್ರೆ ಅದನ್ನು ಹೇಳಿದ್ನಲ್ಲ. ಇನ್ನೂ ಅದು ಒಬ್ಬರದು ಮನೆದು ಬಾಕ್ಲ ಹತ್ರ ಹಾಕಬಾರ್ದು, ಸ್ವಲ್ಪ ಸೈಡಲ್ಲಿ ಮನೆ ಬಾಗ್ಲ ಹತ್ರ ಹಾಕಬಾರ್ದು, ಮನೆ ಬಾಕ್ಲ ಹತ್ರ ಹಾಕಬಾರ್ದು. ಮತ್ತೆ ಎಲ್ಲರೂ ಜನರು ಫುಲ್ ಓಡಾಡ್ಕೊಂಡು ಅದಿಟ್ಕೊಂಡು ಇದು ಬಿಸಿ ಜಾಗದಲ್ಲಿ ಅಲ್ಲಿ ಅದು ತಿನ್ನಕ್ಕಾಗಲ್ಲ, ಒಂಥರ ಸೈಲೆಂಟ್ ಜಾಗದಲ್ಲಿ. ಬಟ್ ಏನಂದ್ರೆ ಆ ಬೌಂಡ್ರಿ ಒಳಗಡೆ ಹಾಕ್ಬೇಕಂತ ಹೇಳಿದೆ. ಕರೆಕ್ಟ್. ಓಕೆ, ಬೌಂಡ್ರಿ ಒಳಗಡೆ ಹಾಕಬೇಕು, ಅದು ಹಾಕಲೇಬೇಕು. ಇವಾಗ ಸುಪ್ರೀಂ ಕೋರ್ಟ್ ಹೇಳ್ತು ಅನ್ನ ಹಾಕಬೇಡಿ ಅಂತ ಹೇಳಿದೆ ಅಂದರೆ, ಇವಾಗ ಹಾಕಿಲ್ಲ ಅಂದರೆ ಅದು ಪ್ರಾಣಿ ಇದಾಗುತ್ತೆ. ಆಯಿತು, ಇವಾಗ ರೂಲ್ 20 ಅಡಿಯಲ್ಲಿ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಜವಾಬ್ದಾರಿ ತಗೊಳ್ಳಿ. ಪ್ರಾಣಿ ಪ್ರಿಯರು ಯಾರು ಹಾಕಲ್ಲ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ತಗೊಳ್ಳಿ. ಲೋಕಲ್ ಹತ್ರ ನೀವೇ ಊಟ ಹಾಕಿ ಅಷ್ಟೇ. ನಾವು ಜೈ ಅಂತ ಶಿವ ಅಂತೇಳಿ ಕೈ ಎತ್ತಿ.